ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ಇವತ್ತು ಪ್ರಮುಖ ಪ್ರದೇಶಗಳಲ್ಲಿ ಚಿರತೆ ಓಡಾಟದ ದೃಶ್ಯಗಳು ಸೆರೆ ಸಿಗ್ತಾ ಇರೋದ್ರಿಂದ ಸ್ಥಳೀಯರಲ್ಲಿ ಆತಂಕ ಇದ್ದದ್ದೇ. ಈಗ ಬೆಂಗಳೂರಿನ ಮತ್ತೊಂದು ಭಾಗ, ಅದು ಕೂಡ ಪ್ರಮುಖ ಸ್ಥಳ ಬನಶಂಕರಿ ಭಾಗದಲ್ಲೂ ಕೂಡ ಚಿರತೆ ಓಡಾಟದ ದೃಶ್ಯಗಳು ನೋಡಿ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಬನಶಂಕರಿ ಭಾಗದಲ್ಲಿ ಮತ್ತೆ ಚಿರತೆ ಕಾಣಿಸ್ಕೊಂಡಿದೆ ಅಂತೆ. ಬನಶಂಕರಿ 6ನೇ ಹಂತದ 2ನೇ ಬ್ಲಾಕ್ನ ಲೆಫರ್ಡ್ ಸೈಟ್ನಲ್ಲೇ ಚಿರತೆ ಕಾಣಿಸ್ಕೊಂಡಿದೆ. ನಿನ್ನೆ ಸಂಜೆ 6:30 ಸುಮಾರಿಗೆ ಚಿರತೆ ಕಾಣಿಸ್ಕೊಂಡಿರೋದ್ರಿಂದ ಸ್ಥಳೀಯರಲ್ಲಿ ಆತಂಕ ಶುರುವಾಗಿದೆ. ಚಿರತೆ ಓಡಾಡುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಇದು ಬನಶಂಕರಿಯ BDS ಸೈಟ್ನಲ್ಲಿ ಪ್ರತ್ಯಕ್ಷ ಆಗಿರೋದ್ರಿಂದ ಸಮಸ್ಯೆಗಳು ಆಗ್ತಾ ಇದೆ ಅಂತೆ. ಸ್ಥಳೀಯರ ಮೊಬೈಲ್ನಲ್ಲಿ ಆಲ್ರೆಡಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇರೋದು. ಕಾರಣ, ನಿಮಗೆ ಸಂಜೆ ಆದ್ರೆ ಮನೆ ಬಿಟ್ಟು ಆಚೆ ಬರಕ್ಕಾಗಲ್ಲ. ಎಲ್ಲಿ ಯಾವ ಟೈಮ್ಗೆ ಚಿರತೆ ಓಡಾಡುತ್ತೋ, ಎಲ್ಲಿ ಅಟ್ಯಾಕ್ ಮಾಡುತ್ತೋ ಅನ್ನುವಂಥ ಆತಂಕವನ್ನ ಸ್ಥಳೀಯರು ವ್ಯಕ್ತಪಡಿಸುತ್ತಿದ್ದಾರೆ. ಬೆಂಗಳೂರಿನ ಪ್ರಮುಖ ಪ್ರದೇಶಗಳಲ್ಲೇ ಇತ್ತೀಚೆಗೆ ಈ ರೀತಿ ಚಿರತೆ ಹಾವಳಿ ಜಾಸ್ತಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶವನ್ನ ಹೊರಹಾಕ್ತಾರೆ. ಬಟ್ ಇತ್ತೀಚೆಗೆ ಕಾಡು ಪ್ರಾಣಿಗಳಿಗೆ ನಾಡಿಗೆ ಬರೋದು, ನಾಡಲ್ಲಿ ಓಡಾಡೋದು, ಪ್ರಮುಖ ಏರಿಯಾಗಳಲ್ಲಿ ಓಡಾಡೋದೇನು ಹೊಸ್ತೇನಲ್ಲ. ಬಟ್ ಇಷ್ಟು ದಿನಗಳ ಕಾಲ ಆಹಾರ ನೀರು ಅರಸಿ ಬರ್ತಾ ಇತ್ತು. ಬಟ್ ಹಿಂಗೆ ಮುಂದುವರೆದ್ರೆ ಪರಿಸ್ಥಿತಿ ಬಹಳ ಕಷ್ಟ ಆಗುತ್ತೆ ಅನ್ನೋದು ಸ್ಥಳೀಯರ ವಾದ. ಹಂಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬೇಗ ಕಾರ್ಯಾಚರಣೆ ಮಾಡಿ ಚಿರತೆ ಸೆರೆ ಹಿಡಿಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇಲ್ಲ ಕಾಣಿಸ್ತಾ ಇಲ್ಲ.